ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಶಾಖ ಪ್ರೆಗ್ನೆಂಟಾ ಇಲ್ವಾ ಅಂತಕ್ಕಂಥ ಸತ್ಯನ ಚಾರು ಎಲ್ಲರೂ ಮುಂದೆ ತೆರೆದಿಡು ಪ್ರಯತ್ನ ಮಾಡ್ತಿದ್ದಾಳೆ. ಈ ಕಡೆ ರಾಮಾಚಾರಿ ಮುಂದೆ ಟುಬ್ಯಾಕೋ ಎಲ್ಲ ಸತ್ಯನ ಹೇಳೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ವೈಶಾಖ ಮಾನ್ಯತಾ ಅನ್ನೋ ಸತ್ಯ ರಾಮಾಚಾರಿ ಮುಂದೆ ರಿವಿಲ್ ಆಗಿ ಹೋಯ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ತುಂಬಾನೇ ಕಸವಿಸಿ ಆಗಿದ್ದಾಳೆ. ಬಿಕಾಸ್ ಇಲ್ಲಿ ವೈಶಾಖ ಯಾವಾಗ ಮಾನ್ಯತಾ ಜೊತೆ ಮಾತಾಡಿ ನಾನು ನಾಟಕ ಮಾಡ್ತಾ ಇದ್ದೀನಿ ಅನ್ನೋ ಮಾತುಗಳನ್ನ ಇಲ್ಲಿ ಹೊರಗಡೆಯಿಂದ ಚಾರು ಕೇಳಿಸ್ಕೊಂಡ್ಲು. ಇಲ್ಲಿ ಅವಳಿಗೆ ಯೋಚನೆ ಆಗ್ಬಿಡ್ತಾ, ಏನಿದು ಅಕ್ಕ ನಾಟಕ ಮಾಡ್ತಿದ್ದೀನಿ ಅಂತ ಹೇಳಿದಲ್ವ, ಯಾರ ಜೊತೆ ಮಾತಾಡ್ತಿದ್ಲು, ಏನು ಮಾಡ್ತಿದ್ಲು, ಇಲ್ಲ ಕಂಡಿಡ್ದು ಏನು ಅಂತ ತಿಳ್ಕೊಳ್ಳೇಬೇಕು. ಅವಳಿಗೆ ಯಾರ ಜೊತೆ ಮಾತಾಡ್ತಿದ್ಲು, ಏನು ಮಾಡ್ತಿದ್ದಾಳೆ, ಅವಳು ಪ್ರೀತಿಯವರು ಏನು, ಯಾಕೆ ಸುಳ್ಳು ಹೇಳ್ತಿದ್ದಾಳೆ, ಇದೆಲ್ಲವನ್ನ ಕೂಡ ತಿಳ್ಕೊಳ್ಳೇಬೇಕು. ಆದರೆ ಈ ವಿಶ್ವನ ರಾಮಾಚಾರಿಗೆ ಹೇಳೋಣ ಅಂದ್ರೆ ಬೇಡ, ರಾಮಾಚಾರಿ ತುಂಬಾ ಟೆನ್ಷನ್ ಆಗಿದ್ದಾನೆ, ಇದೆಲ್ಲವನ್ನ ಕೂಡ ನಾನೇ ಮಾಡೋಣ ಅಂತ ಚಾರು ನಿರ್ಧಾರ ಮಾಡ್ಕೋತಾಳೆ. ಅದೇ ರೀತಿ ಇಲ್ಲಿ ರಾಮಾಚಾರಿ ಕೂಡ ತನ್ನ ತಮ್ಮನ ಸಾವಿಗೆ ಯಾರು ಕಾರಣ, ನನ್ನ ತಮ್ಮನ ಸಾವಿಗೆ ಕಾರಣ ಆದವ್ರನ್ನ ನರ್ಕಕ್ಕೆ ಕಳಿಸೋ ತನಕ, ನರ್ಕ ತೋರಿಸೋ ತನಕ ಯಾವುದೇ ಕಾರಣಕ್ಕೂ ಪಿಂಡ ಬಿಡುವುದಿಲ್ಲ. ಆದರೆ ಯಾರು ಅಂತ ಕೇಳಿದಾಗ ಅವನು ಯಾವುದೇ ಕಾರಣಕ್ಕೂ ಸತ್ಯ ಕೇಳಬೇಡಿ ಅಂತ ಸತ್ಯವನ್ನೇ ಹೇಳಲಿಲ್ಲ. ಯಾರಾದರೂ ಕಾರಣ ಇರಬಹುದು, ನಮ್ಮ ಮನೇಲಿ ಇರಬಹುದಾ, ಅವ್ನು ಮಾತಾಡ್ತಿರೋದು ನೋಡಿದ್ರೆ ಅದೇ ಅಂತ ಅನ್ನಿಸ್ತದೆ. ಅವನು ಕ್ಷಮೆ ಕೊಟ್ಟವ್ರೆ ಅವನಿಗೆ ಬೆನ್ನಿಂದ ಚೂರಿ ಹಾಕ್ಬಿಟ್ರ ಅಂತ ಅನ್ನಿಸ್ತದೆ. ನಾಟಕ ಮಾಡಿ ಅವನ ಬೆನ್ನಿಂದ ಚೂರಿ ಹಾಕಿ ಇವತ್ತು ಅವನ ಸಾವಿಗೆ ಕಾರಣ ಆಗೋಯ್ತಾ ಅನ್ನಿಸ್ತದೆ. ಇಲ್ಲ, ಅವ್ನ ಸಾವಿಗೆ ಯಾರು ಕಾರಣ ಅಂತ ಹೇಗೆ ತಿಳ್ಕೊಳ್ಳೋದು, ಅವನು ಕೂಡ ಬದುಕಿಲ್ಲ, ಏನು ಮಾಡೋಣ ಅಂತ ಅಂದ್ಕೊಂಡು ರಾಮಾಚಾರಿ ಯೋಚನೆ ಮಾಡ್ತಿದ್ರೆ ಅಷ್ಟರಲ್ಲಿ ಟೊಬ್ಯಾಕೋ, ಹೌದು ಕೃಷ್ಣ ಟೊಬ್ಯಾಕೋಗೆ ಎಲ್ಲ ಹೇಳಿರ್ತಾನೆ ಅಂತ ಅಂದ್ಕೊಂಡು ನೆನ್ಪು ಮಾಡ್ಕೋತಾರೆ. ಅಂದು ಕೃಷ್ಣ ಟೊಬ್ಯಾಕೋನ ರಾಮಾಚಾರಿಗೆ ಪರಿಚಯ ಮಾಡಿಕೊಟ್ಟಿರ್ತಾರೆ. ನಾನು ಕೂಡ ನಿಮ್ಮ ಜೊತೆ ಹನುಮಂತನ ಥರ ಇದ್ಬಿಡ್ತೀನಿ ರಾಮ ಲಕ್ಷ್ಮಣ ಅಂತ ಅಂದ್ಕೊಂಡು ಅಂತ ಹೇಳಿರ್ತಾರೆ. ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡಿರ್ತಾರೆ. ರಾಮಾಚಾರಿ ಮಾತಾಡಿರ್ತಾರೆ ಅವ್ರ ಹತ್ರ. ಹಾಗಾಗಿ ಟೊಬ್ಯಾಕೋನು ಸರಿ ಅವನ ಹತ್ರ ಎಲ್ಲ ವಿಷಯ ಕೂಡ ಹೇಳಿರ್ತಾನೆ ಕೃಷ್ಣ. ಅವನ ಹತ್ರನೇ ಕೇಳಿದ್ರೆ ಇದಕ್ಕೆಲ್ಲ ಯಾರು ಕಾರಣ ಅಂತ ಗೊತ್ತಾಗತ್ತೆ. ಯಾರು ಕಾರಣ ಅಂತ ಗೊತ್ತಾಗಿ ಅವ್ರಿಗೆ ನರಕ ದರ್ಶನ ತೋರಿಸೋ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನ ಪಿಂಡನ ಬಿಡು ಶಾಸ್ತ್ರನ ಮಾಡೋದಿಲ್ಲ ಅಂತ ರಾಮಾಚಾರಿ ಪಣು ತೊಟ್ಟು ಪ್ರತಿಜ್ಞೆ ಮಾಡ್ತಿದ್ದಾರೆ. ನಂತರ ಇಲ್ಲಿ ಅಜ್ಜಿ ಮತ್ತು ಚಾರು ಹೊರಗಡೆ ಇರ್ತಾರೆ. ಅಲ್ಲಿ ವೈಶಾಖ ಕೂಡ ಇರ್ತಾರೆ. ಇಷ್ಟರಲ್ಲಿ ಶ್ರುತಿ ಬರ್ತಾಳೆ, ಕೋದಂಡವ್ರು ಕೂಡ ಬರ್ತಾರೆ. ನೋಡು ವೈಶಾಖ ನಿನ್ಗೆ ಏನು ತಂದಿದ್ದೀನಿ ಅಂತ ಹೇಳಿ ತೋರಿಸ್ತಿದ್ದಾರೆ. ಆದರೆ ಅಲ್ಲಿ ಮಾವಿನಕಾಯಿ ಎಲ್ಲ ಇರತ್ತೆ. ಏನ್ರಿ ಇದು, ಯಾಕೆ ಇದನ್ನೆಲ್ಲ ತಂದು ಯಾಕೆ ಕೊಟ್ಟಿದ್ರೆ, ನನಗೇನು ತಲೆ ಕೆಡಿದೆ, ಎಷ್ಟೆಲ್ಲ ಉಳಿತೀನೋಕೆ, ಏನಾಗಿದೆ ನಿಮಗೆ ಅಂತಿದ್ರೆ ಏನು ಮಾತಾಡ್ತಿದ್ಯಾ ವೈಶಾಖ ಅಂತ ಕೋದಂಡವರು ಶಾಕ್ ಆಗ್ತಾರೆ. ಈ ಕಡೆ ಚಾರುಗೆ ತುಂಬ ಚೆನ್ನಾಗಿ ಗೊತ್ತು ನಾಟಕ ಮಾಡ್ತಿದ್ದಾರೆ ಅಂತ, ಹಾಗಾಗಿ ಶಾಕ್ ಆಗ್ತಿಲ್ಲ. ಆದರೆ ಅಜ್ಜಿಗೆ ಅನಿಸುತ್ತೆ ಏನೇ ಇದು, ಮಾವಿನಕಾಯಿ ಹೊಳಿ ಬೇಡ ಅಂತ ಹೇಳ್ತಿದ್ಯಲ್ಲ, ನಮ್ಮ ಬಾಯಲ್ಲೇ ನೀರು ಬರುತ್ತೆ ಅದನ್ನು ನೆನೆಸ್ಕೊಂಡ್ರೆ, ಅಂಥದ್ರಲ್ಲಿ ಬಸ್ರಿ ಹೆಂಗ್ಸು ನೀನು, ಹುಣ್ಸೆಣ್ಣಿಗೆ ಉಪ್ಪು ಖಾರ ಹಾಕೊಂಡು ತಿಂದರೆ ಚಿಗ್ಲಿ ಅಂತಾರೆ, ಅದು ಎಷ್ಟು ಚೆನ್ನಾಗಿರುತ್ತೆ, ಅಂಥದ್ರಲ್ಲಿ ಮಾವಿನಕಾಯಿ ಚಿಗ್ಲಿ ಬೇಡ ಅಂತಿದ್ಯಲ್ಲ, ಬೇಕು ಅಂತ ನೀನೇ ಕೇಳಿ ಬಯಸಿ ತಿನ್ನಬೇಕು, ಬಸ್ರಿ ಬೈಕೆ ಅದು, ಅಂಥದ್ರಲ್ಲಿ ಬೇಡ ಅಂತಿದ್ಯಲ್ಲ, ಏನಿದು ಅರ್ಥ ಅಂತ ಅಜ್ಜಿ ಕೇಳ್ತಿದ್ರೆ, ಯಾಕಕ್ಕ ನಿನಗೆ ಯಾವುದೇ ಪ್ರೆಗ್ನೆಂಟ್ ಲೇಡೀಸ್ಗೆ ಏನು ಇಷ್ಟ ಆಗುತ್ತೋ ಯಾವ ಬಸ್ರಿ ಬೈಕೆನೂ ಕೂಡ ಆಗೋದಿಲ್ಲ, ಅದು ಯಾವುದೂ ಕೂಡ ನಿನ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಮರ್ತು ಮತ್ತೆ ವೈಶಾಖ ತಪ್ಪು ಮಾಡಿಬಿಡ್ತಾಳೆ. ನಂತರ ನೀನು ಮಾತನ್ನು ನೋಡ್ತಿದ್ರೆ ನಿನ್ನ ಹೊಟ್ಟೆಲಿ ಮಗು ಇದೆಯೋ ಇಲ್ವೋ ಅಂತ ಚಾರು ಕೇಳ್ತಿದ್ದಾಗೆ, ಏನಿದು ಚಾರು ಇತ್ತೀಚೆಗೆ ನೀನು ತುಂಬಾ ಹುಡುಗಾಟ ಆಗೋಯ್ತು ಅಂತ ಹೇಳ್ತಿದ್ದಾರೆ ಮಾನ್ಯತಾ. ನಾನು ಹುಡುಗಾಟ ಆಡ್ತಿಲ್ಲ ಅಕ್ಕ, ನಿಜಾನೇ ಹೇಳ್ತಿದ್ದೀನಿ, ನಿಜಾನೇ ಕೇಳ್ತಿದ್ದೀನಿ ಅಂತ ಚಾರು ರೆಬಲ್ಲಾಗಿ ಮಾತಾಡ್ತಿದ್ದಾರೆ. ಅಷ್ಟರಲ್ಲಿ ಶ್ರುತಿ ಬಂದಿದೆ. ಏನದಕ್ಕೆ ಮಾತಾಡ್ತಿದ್ರೆ, ಡಾಕ್ಟ್ರೇ ಹೇಳಿಲ್ವಾ ಅದಕ್ಕೆ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾರೆ. ಆದರೆ ಅಕ್ಕ ನಡ್ಕೊಳ್ಳೋ ನೋಡಿದ್ರೆ ಅದೇ ರೀತಿ ಅನ್ನಿಸ್ತದೆ ಅಂತಿದ್ದಾಗಲೇ, ಅಯ್ಯೋ ನನಗೆ ಮೊದಲೆಲ್ಲ ಈ ಮಾವಿನಕಾಯಿ ಇದು ಇಷ್ಟ, ನಲ್ಲಿಕಾಯಿ ಇಷ್ಟ ಇರಲಿಲ್ಲ, ಆಗಂದು ಮಾತ್ರಕ್ಕೆ ಅದು ಇಷ್ಟ ಇಲ್ಲ ಅಂದ ತಕ್ಷಣ ನಾನು ಪ್ರೆಗ್ನೆಂಟ್ ಅಲ್ವಾ, ಮೊದಲು ಇಷ್ಟ ಇರಲಿಲ್ಲ, ಇವಾಗ ನೋಡ್ತೀನಿ ತೋರಿಸಿ ಅಂತ ಹೇಳಿ ನೋಡಿ ಸ್ಮೆಲ್ ಮಾಡಿ ತುಂಬ ಇಷ್ಟ ಆಗ್ತದೆ ತಿನ್ನಬೇಕು ಅಂತ ಹೇಳಿ ನಾಟಕ ಮಾಡಿ ಅಲ್ಲಿಂದ ಹೋಗೇ ಬಿಡ್ತಾರೆ. ಇವಳು ಗಂಡನೋ ಅಂದು ಅರ್ಥ ಆಗಲ್ಲ, ವಿಚಿತ್ರ ಅಂತ ಅಜ್ಜಿ ಅನ್ಕೋತಿದ್ರೆ, ಎಷ್ಟು ಬೇಗ ಪ್ಲೀಟ್ ಚೇಂಜ್ ಮಾಡಿ ಮಾತಾಡ್ಬಿಟ್ಲು ಅಂತ ಚಾರು ಅನ್ಕೋತಿದ್ದಾಳೆ. ಈ ಕಡೆ ವೈಶಾಖಗೆ ಗೊತ್ತಾಗ್ಬಿಡುತ್ತೆ ಚಾರುಗೆ ನನ್ನ ಮೇಲೆ ಡೌಟ್ ಬಂದಿದೆ ಅಂತ. ನಂತರ ಇಲ್ಲಿ ರಾಮಾಚಾರಿ ಟೊಬ್ಯಾಕೋಗೆ ಕಾಲ್ ಮಾಡ್ತಾರೆ, ನಮ್ಮನ್ನು ಕಳ್ಸಿದ್ರಲ್ವ ಅವ್ರು ಮತ್ತೆ ಭೇಟಿ ಮಾಡಿದ್ರ ಅಂತ ಹೇಳಿ ಹುಷಾರಾಗಿ ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಕೃಷ್ಣ ನಂಬರಲ್ಲಿ ಕಾಲ್ ಮಾಡೋದ್ರ ಮುಖಾಂತರ. ಆದರೆ ಟೊಬ್ಯಾಕೋ ಇದು ರಾಮಾಚಾರಿ ಅಣ್ಣನ ಅಂತ ಕಂಡು ಹಿಡ್ದೇ ಬಿಡ್ತಾರೆ. ಅಣ್ಣಂಗೆ ಕಾಲ್ ಕೊಡಿ ಅಂತಿದ್ದಾಗೆ ನಿಮಗೆ ಗೊತ್ತಾಯ್ತು ನಾನು ರಾಮಾಚಾರಿ ಅಂದಾಗ ನನ್ನ ಅಣ್ಣ ಫೋನ್ ಮಾಡಿದ್ರೆ ಹೋಗೋಬಾರು ಅಂತಾನೆ ಮಾತಾಡೋದು, ಆದರೆ ನೀವು ಮರ್ಯಾದೆ ಕೊಟ್ಟು ಮಾತಾಡ್ದಾಗಲೇ ಗೊತ್ತಾಯ್ತು ನೀವು ರಾಮಾಚಾರಿ ಅಣ್ಣ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ನಮ್ಮ ಕೆ ಬಾಸು ಹೊಡಿತಿರ್ಬೋದು, ಬೈತಿರ್ಬೋದು, ಆದರೆ ಹೊಟ್ಟೆ ತುಂಬ ಊಟ ಹಾಕ್ತಿದ್ರು. ಅವ್ರು ನನ್ನ ಅಣ್ಣನ ಥರನೂ ನನಗೆ ಅಣ್ಣನಾಗಿದ್ದರು, ನನ್ನ ತಮ್ಮನ ಥರ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಅಣ್ಣಂಗೆ ಫೋನ್ ಕೊಡಿ ಮಾತಾಡಬೇಕು ಅಂದಾಗ, ಇಲ್ಲ ನಮ್ಮಿಂದ ತುಂಬ ದೂರ ಹೋಗ್ಬಿಟ್ಟಿದ್ದಾನೆ, ಬರ್ಲಾರ್ತಿರೋಷ್ಟು ದೂರ, ಅವನನ್ನು ಕೊಂದು ಬಿಟ್ರು ಪಾಪಿಗಳು ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ರ ಅಣ್ಣ ನೀವು ಅಂದಾಗ, ಹೌದು
ಯಾವುದೋ ರೌಡಿಗಳು ಅವ್ನ ಶತ್ರುಗಳು ಅವನನ್ನು ಕೊಂದ್ಬಿಟ್ರು ಅಂದಾಗ ಇಲ್ಲ. ನಮ್ಮ ಕೆ ಬಾಸು ಈಗ ಯಾರ ತಂಡಿಗೂ ಹೋಗ್ತಾ ಇರಲಿಲ್ಲ, ಯಾರೂ ಕೂಡ ಅವ್ನ ಶತ್ರುಗಳು ಕೊಂದಿಲ್ಲ. ನಿಮ್ಮ ಮನೆಗೆ ಯಾರು ಅವ್ರನ್ನ ಕಳಿಸಿದ್ರೋ ಅವರೇ ಅವ್ರನ್ನ ಕೊಂದಿರ್ತಾರೆ. ನಂಗೆ ತುಂಬ ಚೆನ್ನಾಗಿ ಗೊತ್ತು. ಪಾಪಿಗಳು, ನಾನು ಹೇಳ್ದೆ ನಂಬೇಡಿ ಅಂತ, ಆದರೆ ಅಣ್ಣನೇ ಬದಲಾಗಿದ್ದಾರೆ ಅಂತ ಹೇಳಿ ನಂಬಿ ಮೋಸ ಹೋಗ್ಬಿಟ್ರು, ನಂಬಿಕೆ ಮಾಡಿ ಕುತ್ತಿಗೆ ಕೂದ್ಬಿಟ್ರು ಪಾಪಿಗಳು ಅಂತ ಹೇಳ್ತಿದ್ರೆ ಅವ್ರು ಯಾರು ಅಂತ ನೀನು ಗೊತ್ತಿದ್ಯಾ ಅಂತ ಕೇಳ್ತಿದ್ದಾರೆ ರಾಮಾಚಾರಿ. ಹಾಂ ಗೊತ್ತು, ನಿಮ್ಮ ಮನೆಗೆ ಯಾರು ಕಳಿಸಿದ್ರು ಅವರೇ ಇದನ್ನೆಲ್ಲ ಮಾಡಿರೋದು, ನಿಮ್ಮವರೇನೆ ಅಂತ ಹೇಳಿಬಿಡ್ತಾರೆ. ಇದರಿಂದ ರಾಮಾಚಾರಿಗೆ ಶಾಕ್ ಆಗ್ತದೆ. ನಂತರ ಮಾನ್ಯತಾ ಮತ್ತು ವೈಶ್ವಕ ಭೇಟಿ ಆಗಿದ್ದಾರೆ. ಈ ಕಡೆ ವೈಶ್ವಕ ನಿಮ್ಮ ಮಗಳಂತೂ ಟಾರ್ಚರ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರೆ ಏನಾಯಿತು ಅಂದಾಗ ಮತ್ತೆ ಡಿಟೆಕ್ಟಿವ್ ಕೆಲಸನ ಶುರು ಮಾಡ್ಕೊಂಡಿದ್ದಾಳೆ. ಅವಳಿಗೆ ನನ್ನ ಮೇಲೆ ಡೌಟ್ ಬಂದಿದೆ ಅಂತ ವೈಶ್ವಕ ಹೇಳ್ತಿದ್ದಾರೆ. ಏನು ಹೇಳ್ತಿದ್ಯಾ, ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನೀನು ಸೇವೆ ಮಾಡ್ತಿದ್ಲಲ್ವ ಅವಳು ಅಂದಾಗ ಹೌದು. ಈಗ ಅನುಮಾನ ಬಂದು ಪ್ರತಿ ಮಾತು ಟೌಂಟ್ ಕೊಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ವೈಶ್ವಕ. ಅದಕ್ಕೆ ಟೆನ್ಷನ್ ಶುರುವಾಗ್ತದೆ. ಇದನ್ನೇ ಚಾಡಿಟ್ಕೊಂಡು ಹೋದರೆ ಖಂಡಿತ ಕೃಷ್ಣನ ವಿಷಯ ಕೂಡ ಆಚೆ ಬರ್ಬೋದು, ಆಮೇಲೆ ಅದು ನಂಬುಡಕ್ಕೂ ಬರ್ಬೋದು. ಈ ವಿಷಯ ಯಾರ್ಯಾರು ಗೊತ್ತಿದೆಯೋ ಏನೋ ಅಂದಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದೆಯಾ, ಈ ವಿಷಯ ಗೊತ್ತಿರೋದೇ ನಿನಗೆ ಕೇಕೆಗೆ. ಹಾಗೆ ದೇವ್ ಕೂಡ ಇರಲಿಲ್ಲ. ಕೇಕೆ ಅಂತೂ ಶಿವನ ಪಾದ ಸೇರಿದ್ದಾಯಿತು. ಇನ್ಯಾರು ಸತ್ಯ ಬಾಯ್ಬಿಡ್ತಾರೆ ಅಂತಂದರೆ ಯಾರ್ಯಾರು ಲೀಕ್ ಮಾಡಿದ ಅನ್ನೋ ವಿಷಯನ ಯಾರು ಗೊತ್ತು ಅಂದಾಗ ಇಲ್ಲ. ಕೇಕೆ ಆ ರೀತಿ ಎಲ್ಲ ಮಾಡೋದಿಲ್ಲ ಅಂದಾಗ ಯಾಕೆ ಮಾಡೋದಿಲ್ಲ. ಅವನ ಹತ್ರ ಬಂದಾಗ ವಿಷಯ ಹೇಳಿದ ಅಂತ ಅನ್ನಿಸ್ತದೆ. ಒಂದು ಹಿಂಟ್ ಕೊಟ್ಟಿರ್ಬೋದು. ಆ ಟೈಮಲ್ಲಿ ನಾನು ತಲೆ ಸುತ್ತು ನಾಟಕ ಮಾಡ್ದೆ. ಯಾರು ಗೊತ್ತು, ಯಾರಿಗಾದ್ರೂ ವಿಷಯ ಹೇಳಿರ್ಬೋದು. ನಿಮ್ಮ ಹತ್ರ ಅವನು ರಾಮಾಚಾರಿ ಥರ ನಾಟಕ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದು ಬೆದರಿಸಿದ್ದು ಗೊತ್ತಿಲ್ವಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಹೌದು ಅಂತ ಹೇಳಿ ಮಾನ್ಯತಾಗೂ ಕೂಡ ನಾಟಕ ಶುರು ಆಗುತ್ತೆ. ಈ ಕಡೆ ರಾಮಾಚಾರಿಗೆ ಅದು ನಿಮ್ಮ ಅತ್ತಿಗೆ ಮತ್ತು ನಿಮ್ಮ ಅತ್ತೆ ಮಾನ್ಯತಾ ಅವರು ಅಂತ ಹೇಳ್ತಿದ್ದಾಗೆ ಅಷ್ಟರಲ್ಲಿ ಚಾರು ಬಂದುಬಿಡ್ತಾಳೆ. ಹಾಗಾಗಿ ಕೇಳಿಸ್ಕೊಳ್ಳೋದಿಲ್ಲ. ಬಟ್ ಎಲ್ಲ ವಿಷಯನೂ ಕೂಡ ಆ ಕಡೆಯಿಂದ ಹೇಳ್ಬಿಡ್ತಾರೆ ಈ ಕಡೆ ಟೊಬ್ಯಾಕೋ. ಆದರೆ ಅದನ್ನು ಕೇಳಿಸ್ಕೊಳ್ಳೋದಿಲ್ಲ ರಾಮಾಚಾರಿ. ಈ ಕಡೆ ಚಾರು ಬಂದಿದೆ, ಇಂದು ಹೆಂಡತಿ ಹತ್ರನೇ ಗುಡ್ ಮಾಡ್ತಿದ್ಯಲ್ಲ ರಾಮಾಚಾರಿ, ಯಾಕೆ ಮನೆಯವರೆಲ್ಲ ಯಾಕೆ ಈ ರೀತಿ ಆಡ್ತಿದ್ರ, ಅಲ್ಲಿ ಅಕ್ಕ ನೋಡಿದ್ರೆ ಆ ರೀತಿ ಆಡ್ತಾಳೆ, ಮಾವ ನೋಡಿದ್ರೆ ಹುಷಾರಾಗಿದ್ರು ಖುಷಿ ಪಡ್ತಿಲ್ಲ, ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ನನಗಂತೂ ತಲೆ ಕೆಟ್ಟೋಗಿದೆ. ನೇರವಾಗಿ ಮಾತಾಡ್ತಿದ್ದು ಒಬ್ಬನೇ ಕೃಷ್ಣ, ಅವನು ಕೂಡ ಮನೇಲಿಲ್ಲ. ನಾನು ನಿನ್ನ ಹತ್ರ ಕೆಲವೊಂದು ವಿಷಯಗಳನ್ನ ಮಾತಾಡಬೇಕು ಅಂದಾಗ ಸುಮ್ಮನಿರಿ ಅಂತ ಹೇಳಿ ಫೋನ್ನ ರಿಸೀವ್ ಮಾಡಿ ಮತ್ತೆ ಮಾತಾಡ್ತಾನೆ ರಾಮಾಚಾರಿ. ಈಗ ಎಲ್ಲಿದ್ದೀರಾ, ಎಲ್ಲಿಗೆ ಸಿಗ್ತೀರಾ ಅಂದಾಗ ಇಲ್ಲೇ ನಂದು ನಾ ಪಾರ್ಕ್ ಹತ್ರ ಇದ್ದೀನಿ ಅಂದಾಗ ನಾನು ಈಗಲೇ ಬರ್ತಿದ್ದೀನಿ 1 ನಿಮಿಷ ಅಂತಾರೆ ರಾಮಾಚಾರಿ. ದಯವಿಟ್ಟು ನಾನು ಮಾತನ್ನು ಕೇಳುವ ಅಂತಿದ್ರೆ ಇವಾಗ ಎಲ್ಲ ಕೂಡ ಕ್ಲಿಯರ್ ಆಗುತ್ತಾ ಮೇಡಮ್ ಅಂತ ಹೇಳಿ ರಾಮಾಚಾರಿ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ರೆ ಈ ಕಡೆ ವೈಶಾಖ ಇನ್ನು ಸ್ವಲ್ಪ ದಿನ ಕೃಷ್ಣ ಬಂದಿಲ್ಲ ಅಂತ ಎಲ್ಲ ಹುಡ್ಕೋಕೆ ಶುರು ಮಾಡ್ತಾರೆ. ಅದರ ನಡುವೆ ಅವನ ಸ್ನೇಹಿತರು ಯಾರು ಅಂತ ಕಾಣಿಸ್ತಿದ್ದಾಗೆ ಮೊದಲು ಅವ್ರ ಕಣ್ಣಿಗೆ ಬೀಳೋದೆ ಆ ಟೊಬ್ಯಾಕೋಗೆ ಖಂಡಿತ ಎಲ್ಲ ವಿಷಯ ಗೊತ್ತಿರುತ್ತೆ ಅಂದಾಗ ಹೌದು, ಅವ್ರು ಡೀಲ್ ಕೊಡೋಕೆ ಹೋದಾಗ ಅವನು ಇದ್ದ ಅಂತ ಹೇಳ್ತಿದ್ದಾರೆ ಮಾನ್ಯತಾ. ಆದಮೇಲೆ ಎಲ್ಲ ವಿಷಯನೂ ಗೊತ್ತಿರುತ್ತೆ. ಅವನೇನಾದರೂ ಭೇಟಿ ಮಾಡಿದ್ರೆ ಖಂಡಿತ ನಮ್ಮ ವಿಷಯ ಎಲ್ಲ ಆಚೆ ಬರುತ್ತೆ. ಅವ್ನಿಗೆಲ್ಲ ವಿಷಯ ಕೂಡ ಹೇಳಿರ್ತಾನೆ ಕೃಷ್ಣ ಅಂತಂದ್ರೆ ಹಾಗಿದ್ರೆ ಖಂಡಿತ ಅವನ್ನೇ ಮುಗಿಸ್ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಅವನು ರಾಮಾಚಾರಿನ ಭೇಟಿ ಮಾಡಬಾರ್ದು. ನನ್ನ ಮಗಳಿಗೋಸ್ಕರ ಇಷ್ಟು ದಿನ ಇಷ್ಟು ದುಡ್ಡು ಖರ್ಚು ನೆಮ್ಮದಿಯನ್ನು ಹಾಳು ಮಾಡ್ಕೊಂಡಿರ್ಬೇಕಿದ್ರೆ ನನ್ನ ಮಗಳು ನನ್ನ ಮನೆ ಬರ್ತಿದ್ದಾಳೆ ಅನ್ನೋ ಸಮಯ ಬಂದಾಗ ನಾನು ಕೈ ಚೊಳ್ತೀನ, ಖಂಡಿತ ಇಲ್ಲ ಅಂತ ಹೇಳ್ತಿದ್ದಾರೆ ಮಾನ್ಯತಾ. ಹಾಗಿದ್ರೆ ಅವನ್ನ ಕೂಡ ಮುಗಿಸ್ತೀರಾ ಅಂತ ವೈಶ್ವಕ ಕೇಳ್ತಿದ್ರೆ ಹೌದು ಮುಗಿಸೋದ, ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ಕೂಡ ಯಾರನ್ನ ಕೂಡ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಮಾಚಾರಿ ಅವ್ರನ್ನ ಭೇಟಿ ಮಾಡೋಕೆ ಹೋಗ್ತಿದ್ದಾರೆ. ಆದರೆ ಇಲ್ಲಿ ಅವ್ರಿಗೆ ಆಲ್ರೆಡಿ ಸ್ಕೆಚ್ ಹಾಕೋಕೆ ಮುಂದಾಗ್ತಿದ್ದಾರೆ ವೈಶ್ವಕ. ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.